ಜೊತೆ ಸ್ವಲ್ಪ ಎಣ್ಣೆ. ಎಣ್ಣೆ ಅಂದರೆ ಸಂಪ್ಯೂರ್ ಎಣ್ಣೆ. ನೋಡಿ ಫುಲ್ ರೆಡಿಯಾಗಿದೆ. ಇವಾಗ ಟ್ರೈ ಮಾಡೋಣ. ನಮ್ಮ ರಘು ಶೆಟ್ಟಿ ಅವ್ರು ಮಾಡಿರೋದು ತಿಂತಾ ಇದ್ರೆ ಇವಾಗ ಮಾಡ್ತಿರೋದು ಮಳಲಿ ತಂದೂರಿ ಫಿಶ್. ಬನ್ನಿ ವಾಶ್ ಮಾಡ್ಕೊಳ್ಳೋಣ. ಇವಾಗ ಮೀನು ಫುಲ್ ವಾಶ್ ಆಗಿದೆ. ಬನ್ನಿ ಮಸಾಲ ಹಾಕೋಣ. ಮಳಲಿ ತಂದೂರಿ ಫಿಶ್ಗೆ ಐಟಮ್ ನೋಡಿ ಇಷ್ಟೇ ಬೇಕಾಗಿರೋದು: ಕಲ್ಲುಪ್ಪು, 2 ಮೊಟ್ಟೆ, ಗರಂ ಮಸಾಲ, ಚಿಲ್ಲಿ ಪೌಡರ್, ನಿಂಬೆಹಣ್ಣು, ಎಣ್ಣೆ. ನೋಡಿ ಇಷ್ಟು ಮೀನಿಗೆ ಹಾಕ್ಬಿಡೋಣ. ಹಾಕ್ಬಿಟ್ಟು ಒಂದು 10 ನಿಮಿಷ ವೆಯ್ಟ್ ಮಾಡಿ ಕೆಂಡದಲ್ಲಿ ಬೇಯಿಸೋಣ. ಸೂಪರಾಗಿರುತ್ತೆ, ತಂದೂರಿ ಥರ ಇರುತ್ತೆ. ಕಲ್ಲುಪ್ಪು ಮೇಗಡೆಲ್ಲ ಕಲ್ಲುಪ್ಪು ಹಾಕೊಳ್ಳೋಣ. ಮೀನಿಗೆ ಮೇಗಡೆಲ್ಲ ಕಲ್ಲುಪ್ಪು ಹಾಕೊಳ್ಳೋಣ. ಮೀನು ಒಳಗಡೆಲ್ಲ ಉಪ್ಪು ಹಾಕಬೇಕು. ನೋಡಿ ಇವಾಗ ಮೀನಿಗೆ ಉಪ್ಪು ಹಾಕಿದ್ದೀನಿ. ಮಿಕ್ಕಿದ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಎಣ್ಣೆಗೆ ಚಿಲ್ಲಿ ಪುಡಿ ಹಾಕ್ಕೊಂಡಿದ್ದೀನಿ, ಗರಂ ಮಸಾಲ, ಮೊಟ್ಟೆ ಹಾಕೊಳ್ಳೋಣ. ಇದಕ್ಕೆ ನಿಂಬೆಹಣ್ಣು ಇಟ್ಕೊಳ್ಳೋಣ. ನೋಡಿ ಮಳಲಿ ಫಿಶ್ಗೆ ಸ್ಪೆಷಲ್ ಅಂದರೆ ಎಣ್ಣೆ. ನೀರು ಹಾಕೊತ ಇಲ್ಲ ನಾನು, ಮೊಸರು ಹಾಕೊತ ಏನು ಹಾಕ್ತಿಲ್ಲ, ಬರೀ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಹುಳಿ, ಉಪ್ಪು, ಖಾರ, ಜೊತೆ ಸ್ವಲ್ಪ ಎಣ್ಣೆ ಅಂದರೆ ಸಂಪ್ಯೂರ್ ಎಣ್ಣೆ. ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳೋಣ. ನಾವು ಮೀನಿಗೆ ಉಪ್ಪು ಆಲ್ರೆಡಿ ಹಾಕಿದ್ದೀವಲ್ಲ, ಇದಕ್ಕೇನು ಮಸಾಲೆಗೇನು ಹಾಕೋದು ಬೇಡ. ಇಷ್ಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟೇ ಮಸಾಲ ರೆಡಿಯಾಗಿದೆ. ಇದನ್ನು ಮೀನಿಗೆ ಹಚ್ಕೊಳ್ಳೋಣ. ನೋಡಿ ಮಸಾಲೆ ರೆಡಿಯಾಗಿದೆ. ಇವಾಗ ಈ ಮೀನಿಗೆ ಎಲ್ಲ ಮಸಾಲ ಹಾಕ್ಕೊಳ್ಳೋಣ. ನೋಡಿ ಈ ಮಸಾಲ ಎಲ್ಲ ಹಚ್ಕೊಬಿಡೋಣ. ನಾನು ಮೊದಲು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತೆ ಉಪ್ಪೇನು ಹಾಕ್ತಾಯಿಲ್ಲ. ಚೆನ್ನಾಗಿ ಉಚ್ಕೊಳ್ಳೋಣ. ಹಿಂಗೆ ಮಸಾಲೆ ಸಿಗ್ಬೇಕು ಬಾಯಿಗೆ. ನೋಡಿ ಗರಂ ಮಸಾಲ, ಚಿಲ್ಲಿ ಪೌಡ್ರು, ಇದಕ್ಕೆ ಮಸಾಲೆ ಅಷ್ಟೇ ಇರೋದು, ಇನ್ನೇನು ಹಾಕೋಕೆ ಹೋಗಬೇಡಿ. ಇಷ್ಟೇ ಸಾಕು. ಇನ್ನು ಒಂದು 10 ನಿಮಿಷ ವೆಯ್ಟ್ ಮಾಡ್ಸೋಣ. ಚೆನ್ನಾಗಿ ಮಸಾಲೆ ಇಟ್ಕೊಂಡಿರಲಿ. ಆಮೇಲೆ ಬೆಂಕಿ ಹಾಕಿ ಸುಟ್ಟು ಮಳಲಿ ಫಿಶ್ ತಂದೂರಿ ರೆಡಿಯಾಗಿರುತ್ತೆ. ಬನ್ನಿ ನೆಕ್ಸ್ಟು ತಂದೂರಿ ಬೆಂಕಿ ಹಾಕೋಣ. ನೋಡಿ ಇವಾಗ ಮೀನು ಸುಡೋಕ್ಕೆ ತಂದೂರಿ ರೆಡಿ ಮಾಡ್ತಿದ್ದೀವಿ. ಅದಕ್ಕೆ ಒಂದು ಬೆಂಕಿ ಉಸ್ಕೊಳ್ಳೋಣ ಫಸ್ಟಿಗೆ. ರೆಡಿ ಆಯಿತು. ಇವಾಗ ಮಸಾಲೆ ಹಾಕಿದ್ದೀನಿ. ಮಸಾಲೆ ಹಾಕಿ ಅರ್ಧ ಗಂಟೆ ಆಗಿದೆ. ಇವಾಗ ತಂದೂರಿ ಹಾಕ್ಬೇಕು ಮುಂಚೆ ಸ್ವಲ್ಪ ಹೊತ್ತು ಮೀನನ್ನ ಬಾಳಲ್ಲಿ ಮತ್ತು ಸಿಲ್ವರ್ ಫೈಲಲ್ಲಿ ಪ್ಯಾಕ್ ಮಾಡ್ಕೊಬಿಡೋಣ. ಅಷ್ಟೇ, ಮಸಾಲೆ ಚೆನ್ನಾಗಿ ಹಿಡಿದಿದೆ. ಇವಾಗ ಬಾಳಲ್ಲಿ ಮುಚ್ಚಿದ್ದೇನೆ. ಇವಾಗ ಇದನ್ನು ಸಿಲ್ವರ್ ಫೈಲಲ್ಲಿ ಫುಲ್ ಪ್ಯಾಕ್ ಮಾಡ್ಕೊಬಿಡೋಣ. ಇವಾಗ ಮೀನು ಫುಲ್ ಪ್ಯಾಕ್ ಆಗಿದೆ. ಇದನ್ನು ಬೆಂಕಿ ಹಾಕೋಣ. ನೋಡಿ ಬೆಂಕಿ ಉರಿತಾ ಇದೆ. ಬೆಂಕಿಗೆ ಪ್ಯಾಕ್ ಮಾಡಿದ್ದೀನಿ, ಕರೆಕ್ಟಾಗಿ ಪ್ಯಾಕ್ ಮಾಡಿದ್ದೀವಿ ಬಾಳಲ್ಲಿ ಮತ್ತು ಸಿಲ್ವರ್ ಫೈಲ್ ಹಾಕ್ಬಿಟ್ಟು. ಇವಾಗ ಅದನ್ನು ಬೆಂಕಿ ಹಾಕ್ಬಿಟ್ಟು ಸುಡೋಣ. ನೋಡಿ ಚೆನ್ನಾಗಿ ಇದು ಫ್ರೈ ಆಗ್ತಾ ಇರಲಿ. ಬಾಳೆಯಲ್ಲಿ ಹಾಕಿದ್ದೀನಲ್ಲ, ಬಾಳೆಲ್ಲಿಗೂ ಮತ್ತು ಸಿಲ್ವರ್ ಫೈಲ್ಗೂ ಸಖತ್ತಾಗಿರುತ್ತೆ ಕಾಂಬಿನೇಷನ್. ಕರೆಕ್ಟಾಗಿ ಬಾಯ್ಲ್ ಆಗೋಕ್ಕೆ ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಬೇಯ್ತಾ ಇರಲಿ. ಅದಾಗೂ ನಾವು ಸ್ವಲ್ಪ ಉಲ್ಟಾ ಪಲ್ಟಾ ಮಾಡ್ತಾ ಇರಬೇಕು. ಅದನ್ನು ಮೀನನ್ನ ಒಂದೇ ಕಡೆ ಬೇಯ್ತಾ ಇರುತ್ತಲ್ವ, ಅದನ್ನು ತಿರ್ಸ್ತಾ ಇರಬೇಕು. ಅರ್ಧ ಗಂಟೆ ಸಾಕು, ಕರೆಕ್ಟಾಗಿ ಪರ್ಫೆಕ್ಟಾಗಿ ಫ್ರೈ ಆಗುತ್ತೆ. ಮಳಲಿ ಫಿಶ್ಶು ರೆಡಿ ಆಗ್ತಿದೆ, ಇಲ್ಲೇ ಇದೆ. ತಿಂದು ನೋಡ್ಬಿಟ್ಟು ಟೇಸ್ಟು ಇವಾಗೆ ಸಖತ್ತಾಗೈತೆ. ವಾಸನೆ ಸೂಪರ್ ಆಗೈತೆ, ಸಖತ್ತಾಗೈತೆ. ನೋಡಿ ಇವಾಗ ತಂದೂರಿ ಸಖತ್ತಾಗಿ ಬೆಂದಿದೆ. ಇವಾಗ ಅರ್ಧ ಗಂಟೆಗಿದೆ ಬೇಯಿಸೋಕ್ಕಿಟ್ಟು, ಚೆನ್ನಾಗಿ ಬೆಂದಿರುತ್ತೆ. ಬನ್ನಿ ಓಪನ್ ಮಾಡೋಣ. ನೋಡಿ ಫುಲ್ ರೆಡಿಯಾಗಿದೆ. ಇವಾಗ ಟ್ರೈ ಮಾಡೋಣ. ಮಳಲಿ ತಂದೂರಿ ಫಿಶ್ಶು ಇವಾಗ ರೆಡಿಯಾಗಿದೆ. ಅರ್ಧ ಗಂಟೆ ಸುಟ್ಟಿದೆ, ರೆಡಿಯಾಗಿದೆ. ಇವಾಗ ನೋಡೋಣ ಬನ್ನಿ ಹೆಂಗೆ ಬೆಂದಿದೆ ಅಂತ ನೋಡ್ಬಿಟ್ಟು ಟೇಸ್ಟ್ ಮಾಡ್ಕೊಂಡು ಮಾಡೋಣ. ಓಪನ್ ಮಾಡ್ತಾಯಿದ್ದೀನಿ. ಬಾಳೆಲೆ ಸುಟ್ಟಿದೆ, ಕಿಲೋಪೆ ಸುಟ್ಟಿದೆ. ಎಲ್ಲಿ ಹೋಗ್ತೀಯ ಮೀನು? ವಾವ್,
ಸಕ್ಕತ್ತಾಗಿ ಬಂದಿದೆ ಮೀನು. ಆ ಬಾಳೆಲೆ ಫ್ಲೇವರು ಸೂಪರ್ ಹೊಡಿತಾ ಇದೆ. ನಮ್ಮ ರಘು ಶೆಟ್ಟಿ ಅವ್ರು ಮಾಡವ್ರೆ ಮಳೆಲಿ ಫಿಶ್ ತಂದುರಿ. ನೋಡೋಣ ಟೇಸ್ಟ್ ನೋಡ್ಬಿಟ್ಟು. ಆಹಾ, ಓಹೋ, ಹಾಂ ಸಕ್ಕತ್ತಾಗಿದೆ. ಆಹಾ, ತಿನ್ನ ಅನಿಸ್ತಾ ಐತಪ್ಪ. ನೀವು ಮಾಡ್ಕೊಳ್ಳಿ, ತಿನ್ರಿ, ರಘು ಶೆಟ್ಟಿ ಅವ್ರ ಮೀಟ್ ಮಾಡ್ರಿ.